ಆರ್ಸಿಬಿಯಲ್ಲಿ ಬ್ಯಾಟಿಂಗ್ ಮತ್ತು ಫೀಲ್ಡಿಂಗ್ ನಲ್ಲಿ ತುಂಬಾನೇ ಇಂಪ್ರೆಸಿವ್ ಆಗಿ ಕಾಣಿಸ್ತಾ ಇರೋದು ಜಿತೇಶ್ ಶರ್ಮಾ. ಮಿಡಲ್ ಆರ್ಡರ್ ಬ್ಯಾಟಿಂಗ್ ನಲ್ಲಿ ಎಷ್ಟು ಎಫೆಕ್ಟಿವ್ ಆಗಿದ್ದಾರೋ ವಿಕೆಟ್ಗಳ ಹಿಂದೆ ಕೂಡ ಅಷ್ಟೇ ಕ್ವಿಕ್ ಆಗಿ ಕೀಪಿಂಗ್ ಮಾಡ್ತಿದ್ದಾರೆ. ಈ ಸೀಸನ್ ನಲ್ಲಿ ಆರ್ಸಿಬಿ ಪರ ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ ಕೊಡ್ತಿದ್ದಾರೆ. ರೆಡ್ ಆರ್ಮಿಗೆ ಮೇನ್ ಅಸ್ತ್ರವಾಗಿರುವಂತಹ ಜಿತೇಶ್ ಬಗೆಗಿನ ಕೆಲ ಕುತೂಹಲಕಾರಿ ವಿಚಾರಗಳನ್ನ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ರಾಜಸ್ಥಾನ ರಾಯಲ್ಸ್ ತಂಡವನ್ನ ಬೆಂಗಳೂರಿನಲ್ಲಿ ಸೋಲಿಸಿದ ಬಳಿಕ ಜೋಸ್ ಹೇಜಲ್ವುಡ್ ಮತ್ತು ಜಿತೇಶ್ ಶರ್ಮಾ ಆರ್ಸಿಬಿ ಅಭಿಮಾನಿಗಳ ಪಾಲಿಗೆ ಹೀರೋಗಳಾಗಿದ್ದಾರೆ. ಅದರಲ್ಲೂ ಜಿತೇಶ್ ಶರ್ಮಾರ ಚಾಣಾಕ್ಷತನವನ್ನಂತೂ ಮೆಚ್ಚಲೇಬೇಕು. ವಿಕೆಟ್ಗಳ ಹಿಂದೆ ನಿಂತು ಹಿಡಿಯುವಂಥ ಕ್ಯಾಚ್ಗಳು, DRS ಬಗ್ಗೆ ನೀಡುವಂಥ ಸಜೆಷನ್ಸ್, ಸ್ಟಂಪಿಂಗ್, ರನ್ಔಟ್ ಹೀಗೆ ತಮ್ಮ ರೋಲ್ನ ಸಖತ್ತಾಗಿ ನಿಭಾಯಿಸ್ತಾ ಇದ್ದಾರೆ. ಗೇಮ್ ಚೇಂಜಿಂಗ್ ಪರ್ಫಾರ್ಮೆನ್ಸ್ ಕೊಡ್ತಿದ್ದಾರೆ. ರಾಜಸ್ಥಾನ ವಿರುದ್ಧ ಬ್ಯಾಟಿಂಗ್ ಮತ್ತು ಬೌಲಿಂಗ್ನಲ್ಲಿ ಮಿಂಚಿಂಗ್. ರಾಜಸ್ಥಾನ ವಿರುದ್ಧದ ಮ್ಯಾಚಲ್ಲಿ ಜೋಸ್ ಹೇಜಲ್ವುಡ್ ಅವರು ಬೌಲಿಂಗ್ ಎಷ್ಟು ಎಫೆಕ್ಟಿವ್ ಆಗಿ ಹಾಕಿದ್ರು, ಜಿತೇಶ್ ಶರ್ಮಾ ಕೂಡ ತಮ್ಮ ರೋಲನ್ನು ಅಷ್ಟೇ ಇಂಪಾರ್ಟೆಂಟ್ ಆಗಿ ನಿಭಾಯಿಸಿದ್ರು. ಯಾಕಂದ್ರೆ ಬ್ಯಾಟಿಂಗ್ ಮತ್ತು ಕೀಪಿಂಗ್ ಎರಡರಲ್ಲೂ ಕೂಡ ಬೆಸ್ಟ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದ್ರು. ಮೊದಲಿಗೆ ಬ್ಯಾಟಿಂಗ್ ನಲ್ಲಿ ಮ್ಯಾಚ್ ಫಿನಿಶಿಂಗ್ ರೋಲ್ನ ಅಚ್ಚುಕಟ್ಟಾಗಿ ನಿಭಾಯಿಸಿದ್ರು. ಕೇವಲ 10 ಎಸೆತಗಳನ್ನು ಎದುರಿಸಿದಂತ ಜಿತೇಶ್ 4 ಬೌಂಡ್ರಿಗಳ ಸಹಿತ ಅಜೇಯ 20 ರನ್ ಬಾರಿಸುವ ಮೂಲಕ ತಂಡದ ಮೊತ್ತವನ್ನ 200ರ ಗಡಿ ದಾಟಿಸುವಲ್ಲಿ ಯಶಸ್ವಿಯಾದರು. ಇನ್ನು ವಿಕೆಟ್ಗಳ ಹಿಂದೆ ನಿಂತು ಅದ್ಭುತ ಕೌಶಲ್ಯವನ್ನು ಕೂಡ ಪ್ರದರ್ಶಿಸಿದ್ರು. ಜಿತೇಶ್ ಶರ್ಮಾ 3 ಕ್ಯಾಚ್ಗಳನ್ನು ಹಿಡಿದು 1 ರನ್ಔಟ್ ಕೂಡ ಮಾಡಿದ್ರು. ಅದರಲ್ಲೂ ಮಹತ್ವದ ಘಟ್ಟದಲ್ಲಿ ಧ್ರುವ್ ಜುರೇಲ್ ಅವರ ಕ್ಯಾಚ್ ಅನ್ನ ಹಿಡಿದು DRS ನಿರ್ಧಾರ ಪಂದ್ಯದ ದಿಕ್ಕೇ ಬದಲಿಸುವಂತೆ ಮಾಡಿದ್ರು. 9 ಪಂದ್ಯ 12 ಕ್ಯಾಚ್ 1 ಸ್ಟಂಪ್. ವಿಕೆಟ್ ಕೀಪರ್ ಆಗಿ ಆರ್ಸಿಬಿ ಪರ ಉತ್ತಮ ಪ್ರದರ್ಶನ ನೀಡ್ತಾ ಇರುವಂತ ಜಿತೇಶ್ ಆರ್ಸಿಬಿ ಪರ ಕಳೆದ 9 ಪಂದ್ಯಗಳಲ್ಲಿ 12 ಕ್ಯಾಚ್ಗಳನ್ನು ಹಿಡಿದಿದ್ದಾರೆ. ಹಾಗೆ 1 ಸ್ಟಂಪ್ ಔಟ್ ಕೂಡ ಮಾಡಿದ್ದಾರೆ. ಅದರಲ್ಲೂ ಬ್ಯಾಟ್ ಎಡ್ಜ್ ಕ್ಯಾಚ್ಗಳಲ್ಲಿ ರಿವ್ಯೂ ತೆಗೆದುಕೊಳ್ಬೇಕಾದಾಗ, ಡೌಟ್ಗಳು ಬಂದಾಗ ಕ್ಯಾಪ್ಟನ್ ರಜತ್ ಪಾಟಿದಾರ್ ಅವರಿಗೆ ಕರೆಕ್ಟ್ ಆದಂತಹ ಸಜೆಷನ್ಸ್ ಅನ್ನು ಕೊಡ್ತಿದ್ದಾರೆ. ಫೀಲ್ಡಿಂಗ್ ನಲ್ಲಿ ತುಂಬಾನೇ ಆಕ್ಟಿವ್ ಆಗಿದ್ದು ವಿಕೆಟ್ಗಳ ಹಿಂದೆ ಬರುವಂತಹ ಬಾಲ್ನ ಕ್ವಿಕ್ ಆಗಿ ಕಂಟ್ರೋಲ್ ಮಾಡ್ತಿದ್ದಾರೆ. ಹೀಗಾಗಿ ಜಿತೇಶ್ ರ ಪರ್ಫಾರ್ಮೆನ್ಸ್ ಆರ್ಸಿಬಿ ಕಾನ್ಫಿಡೆನ್ಸ್ ನ ಮತ್ತಷ್ಟು ಜಾಸ್ತಿ ಮಾಡ್ತಾ ಇದೆ. ಮಿಡಲ್ ಆರ್ಡರ್ ಬ್ಯಾಟಿಂಗ್ ಶಕ್ತಿಯಾಗಿರುವ ಜಿತೇಶ್. ಇನ್ನು ಜಿತೇಶ್ ಶರ್ಮಾ ಅದ್ಭುತ ಬ್ಯಾಟರ್ ಕೂಡ ಆಗಿದ್ದು ಮಿಡಲ್ ಆರ್ಡರ್ ನಲ್ಲಿ ಪವರ್ ಹಿಟ್ಟಿಂಗ್ ಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಿದ್ದಾರೆ. 7 ಪಂದ್ಯಗಳಲ್ಲಿ ಬ್ಯಾಟ್ ಬೀಸಿರುವಂತಹ ಜಿತೇಶ್ ಶರ್ಮಾ 147.56ರ ಸ್ಟ್ರೈಕ್ ರೇಟ್ ನಲ್ಲಿ 121 ರನ್ ಬಾರಿಸಿದ್ದಾರೆ. CSK ವಿರುದ್ಧ 12 ರನ್, ಗುಜರಾತ್ ವಿರುದ್ಧ 33 ರನ್, ಮುಂಬೈ ವಿರುದ್ಧ 40 ರನ್, DC ವಿರುದ್ಧ 3 ರನ್, ಪಂಜಾಬ್ ವಿರುದ್ಧ 2, ಹಾಗೆ ಪಂಜಾಬ್ನಲ್ಲಿ ನಡೆದ ಮತ್ತೊಂದು ಪಂದ್ಯದಲ್ಲಿ 11 ರನ್ ಬಾರಿಸಿದರು. ಈಗ ರಾಜಸ್ಥಾನ ವಿರುದ್ಧದ ಪಂದ್ಯದಲ್ಲಿ 20 ರನ್ ಬಾರಿಸಿದ್ದಾರೆ. ಸೊ ತುಂಬಾ ಸ್ಟ್ರಗಲ್ಸ್ ಇರುವಾಗ ಜಿತೇಶ್ ಶರ್ಮಾ ಮೇಲೆ ನಂಬಿಕೆ ಇಡಬಹುದು. ಹಾಗೆ ಸ್ಟ್ರೈಕ್ ರೇಟ್ ಕೂಡ ಚೆನ್ನಾಗಿದೆ. ಇನ್ನು 2022ರಲ್ಲಿ ಪಂಜಾಬ್ ಪರ IPL ಕರಿಯರ್ ಶುರು ಮಾಡಿದ್ದ ಜಿತೇಶ್ 3 ವರ್ಷಗಳ ಕಾಲ 20 ಲಕ್ಷ ರೂಪಾಯಿಗೆ ಪಂಜಾಬ್ ಪರ ಕಣಕ್ಕಿಳಿತಾ ಇದ್ರು. ಆದರೆ 2025ರ ಮೆಗಾ ಹರಾಜಿನಲ್ಲಿ ಆರ್ಸಿಬಿ ಫ್ರಾಂಚೈಸಿ ಬರೋಬ್ಬರಿ 11 ಕೋಟಿ ರೂಪಾಯಿ ನೀಡಿ ಜಿತೇಶ್ ಶರ್ಮಾರನ್ನ ಖರೀದಿ ಮಾಡಿತ್ತು. ಎಲ್ಲಿಯ 20 ಲಕ್ಷ ರೂಪಾಯಿ, ಎಲ್ಲಿಯ 11 ಕೋಟಿ ರೂಪಾಯಿ? ಜಿತೇಶ್ಗೆ ಇಷ್ಟು ದೊಡ್ಡ ಮೊತ್ತ ಬೇಕಿತ್ತ ಅಂತ ಸಾಕಷ್ಟು ಕ್ರಿಕೆಟ್ ಎಕ್ಸ್ಪರ್ಟ್ಸ್ ಕೂಡ ಬೆಂಗಳೂರು ಫ್ರಾಂಚೈಸಿಯನ್ನ ಗೇಲಿ ಮಾಡಿದ್ರು. ಆದರೆ ಈಗ ಅವರಿಗೂ ಕೂಡ ಜಿತೇಶ್ ಶರ್ಮಾರ ವ್ಯಾಲ್ಯೂ ಏನು ಅಂತ ಗೊತ್ತಾಗಿರುತ್ತೆ. ನಿಮಗೂ ಕೂಡ ಜಿತೇಶ್ ಆರ್ಸಿಬಿಯ ಬೆಸ್ಟ್ ಪಿಕ್ ಎನಿಸಿದ್ರೆ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನು ಫಾಲೋ ಮಾಡಿ. ನಮಸ್ಕಾರ.